ಇತ್ತೀಚೆಗೆ ಕರ್ನಾಟಕದಲ್ಲಿ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ರಾಜ್ಯದಲ್ಲಿ ಸೈಬರ್ ವಂಚಕರ ಹಾವಳಿ ಮಿತಿ ಮೀರಿದ್ದು ಪ್ರತಿ ವರ್ಷ 10,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗ್ತಾ ಇವೆ. ಕೆಲವರು ಸೈಬರ್ ವಂಚಕರ ಬಲೆಗೆ ಬಿದ್ದು ಕೋಟ್ಯಾಂತರ ರೂಪಾಯಿಯನ್ನ ಕಳ್ಕೊಳ್ತಿದ್ದಾರೆ. ಆಧಾರ್ ಕಾರ್ಡ್, ಅಶ್ಲೀಲ ಫೋಟೋ, ವಿಡಿಯೋ ತೋರಿಸಿ ಜನರಿಗೆ ಬ್ಲಾಕ್ ಮೇಲ್ ಮಾಡಿ ಸುಲಿಗೆ ಮಾಡುವಂತಹ ಕೆಲಸವನ್ನ ಕಿರಾತಕರು ಮಾಡ್ತಾ ಇದ್ರು. ಈಗ ಬೇರೆ ಬೇರೆ ರೀತಿಯಾದಂತಹ ದಾರಿಗಳನ್ನ ಕಂಡುಕೊಳ್ತಿದ್ದಾರೆ. ಅದರಲ್ಲೂ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾನೆ ಜನರ ಮೊಬೈಲ್ನಿಂದ ಲಕ್ಷ ದುಡ್ಡನ್ನ ಎಗರಿಸುವಂತಹ ಕೆಲಸವನ್ನ ಸೈಬರ್ ಖದೀಮರು ಮಾಡ್ತಿದ್ದಾರೆ. ದಿನ ಬೆಳಗಾದ್ರೆ ಸೈಬರ್ ಖದೀಮರು ಜನರನ್ನ ವಂಚನೆ ಮಾಡೋದಕ್ಕೆ, ಜನರ ಅಕೌಂಟ್ಗೆ ಕನ್ನವನ್ನ ಹಾಕೋದಕ್ಕೆ ಹೊಸ ದಾರಿಯನ್ನ ಹುಡುಕೊಳ್ತಿದ್ದಾರೆ. ಹೊಸ ರೀತಿಯ ಆಮಿಷಗಳನ್ನ ಜನರಿಗೊಡ್ಡಿ ಜನರನ್ನ ತಮ್ಮ ಕೆಡ್ಡಾಗೆ ಬೀಳಿಸಿ ಅವರ ಅಕೌಂಟ್ನ ಖಾಲಿ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಹೊಸದಾಗಿ ಕಂಡುಕೊಂಡಿರುವಂತಹ ದಾರಿ ಯಾವುದು? ವಿಡಿಯೋಗಳು, ಹಾಗೆ ವಿಡಿಯೋಗಳನ್ನ ಲೈಕ್ ಮಾಡುವ ಮುನ್ನ ಅಥವಾ ಯಾರೋ ಹೇಳಿದ್ರು ಅಂತ ಹೇಳಿ ಶೇರ್ ಮಾಡುವ ಮೊದಲು ಎಚ್ಚರ ಹೀಗೆ ಹೇಳೋದಕ್ಕೆ ಕಾರಣ ಇದೆ. ಸೈಬರ್ ವಂಚನೆಗೆ ಕಳ್ಳರು ಹುಡುಕೊಂಡಿರುವಂತಹ ಹೊಸ ದಾರಿ ಇದು. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಕೆಡ್ಡಾಗಿ ಬೀಳಿಸ್ತಿದ್ದಾರೆ ಜನರನ್ನ. ಅಂದ್ರೆ ಯಾವುದಾದ್ರೂ ಒಂದು ಹೈಯೆಸ್ಟ್ ಫಾಲೋವರ್ಸ್ ಇರುವಂತಹ 2 ಲಕ್ಷ 3 ಲಕ್ಷ ಫಾಲೋವರ್ಸ್ ಇರುವಂತಹ ಯೂಟ್ಯೂಬ್ ಅಕೌಂಟ್ ಇರಬಹುದು ಅಥವಾ ಸೋಷಿಯಲ್ ಮೀಡಿಯಾದ ಬೇರೆ ಅಕೌಂಟ್ಸ್ ಇರಬಹುದು. ಅಂಥ ಅಕೌಂಟ್ನಿಂದ ಜನರಿಗೆ ಮೆಸೇಜ್ ಕಳಿಸ್ತಾರೆ. ಈ ವಿಡಿಯೋನ ನೀವು ಲೈಕ್ ಮಾಡಿದ್ರೆ, ಈ ವಿಡಿಯೋಗೆ ನೀವು ಕಾಮೆಂಟ್ ಮಾಡಿ, ಶೇರ್ ಮಾಡಿದ್ರೆ ನಿಮ್ಗೆ ನಾವು ಹಣ ಕಳಿಸ್ತೀವಿ ಅನ್ನುವಂತಹ ಹೊಸ ದಂಧೆ ಶುರುವಾಗ್ಬಿಟ್ಟಿದೆ. ಆ ರೀತಿ ಜನರನ್ನ ಕೆಡ್ಡಾಗಿ ಬೀಳಿಸ್ಕೊಳ್ತಾರೆ. ಲೈಕ್ ಹಾಗೆ ಶೇರ್ ಮಾಡಿ ವಂಚನೆಗೆ ಒಳಗಾಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆರಂಭದಲ್ಲಿ ಕೇಳಿದಷ್ಟು ಹಣವನ್ನ ಹಾಕ್ತಾರೆ. ಅವರ ನಿಗದಿತ ಹಣ ಏನಿರ್ತೋ ಅದನ್ನು ಕೊಡ್ತಾರೆ. ಟಾಸ್ಕ್ಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ಕೊಡ್ತಾನೆ ಮಾಲ್ವೇರ್ಗಳನ್ನ ಜನರ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿ ಆ ಮಾಲ್ವೇರ್ಗಳ ಮೂಲಕ ಕಂಪ್ಲೀಟ್ ಮೊಬೈಲ್ಗೆ ಆಕ್ಸೆಸ್ ಅನ್ನ ಪಡ್ಕೊಂಡು ಅಕೌಂಟ್ನ ಖಾಲಿ ಮಾಡುವಂತಹ ಕೆಲಸವನ್ನ ಖದೀಮರ ಗ್ಯಾಂಗ್ ಮಾಡ್ತಾ ಇದೆ. ಖ್ಯಾತನಾಮರ ನಕಲಿ ವಿಡಿಯೋ, ಅಕೌಂಟ್ ಹಾಗೆ ಫೋಟೋಗಳನ್ನ ಬಳಸಿ ವಂಚನೆ ಮಾಡುವಂತಹ ಕೆಲಸವನ್ನ ಈ ಸೈಬರ್ ಖದೀಮರು ಮಾಡ್ತಿದ್ದಾರೆ. ಯೂಟ್ಯೂಬ್ ಚಾನೆಲ್ ಚಂದಾದಾರರಾಗೋಕೆ ಹೇಳ್ತಾರೆ ಈ ವಂಚಕರು. ಸಬ್ಸ್ಕ್ರೈಬ್ ಆದ್ಮೇಲೆ ಮಾಲ್ವೇರ್ಗಳ ಮೂಲಕ ನಿಮ್ಮ ಫೋನ್ನ ಕಂಟ್ರೋಲ್ನ ಪಡ್ಕೊಳ್ತಾರೆ. ಆ ನಂತರ ನಿಮ್ಮ ಖಾತೆಯಲ್ಲಿರುವಂತಹ ಹಣವನ್ನ ಲೂಟಿ ಮಾಡುವಂತಹ ಕೆಲಸವನ್ನ ಈ ವಂಚಕರು ಮಾಡ್ತಿದ್ದಾರೆ. ಸೈಬರ್ ಖದೀಮರ ಜಾಲಕ್ಕೆ ಬೀಳ್ತಾ ಇರುವವರಲ್ಲಿ ಸುಶಿಕ್ಷಿತರೇ ಹೆಚ್ಚಾಗಿದ್ದಾರೆ. ಅಂದ್ರೆ ಮಾಡ್ತಾ ಇರುವ ಕೆಲಸದ ಜೊತೆಗೆ ಇನ್ನೊಂದು ಸಂಪಾದನೆ ಇರಲಿ ಅನ್ನುವಂಥ ಆಸೆಯಲ್ಲಿ ಅವ್ರು ಕೊಡುವಂತಹ ಆಫರ್ಗೆ ಮುಗಿಬಿದ್ದು ಲೈಕ್ ಅನ್ನ ಒತ್ತೋಕ್ ಹೋಗಿ, ಶೇರ್ ಮಾಡುವುದಕ್ಕೆ ಹೋಗಿ ಕೆಡ್ಡಾಗಿ ಬೀಳ್ತಾ ಇರುವವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.